ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಚಳಿಗಾಲ ಅಂದ್ರೇ ಮನೆಯವ್ರನ್ನಾಗಲಿ ಮಕ್ಕಳಾಗಲಿ ಅಥವಾ ವಯಸ್ಸಾಗಿರೋರ್ನಾಗಲಿ ನಾವಾಗಲಿ ಕೇರಾಗಿ ಕಾಪಾಡ್ಕೊಳೋದು ತುಂಬಾ ಕಷ್ಟ. ಎಷ್ಟೇ ಕೇರಿಂದ ನಾವಿದ್ರೂ ಸಹ ನೆಗಡಿ, ಕೆಮ್ಮು, ಗಂಟ್ಲು ನೋವು, ಜ್ವರ ಇದೆಲ್ಲ ಬರೋದು ಸಹಜನೇ ಅಲ್ವೇನ್ರಿ? ಅದೇ ಕಾರಣಕ್ಕೆ ಎಲ್ಲದಕ್ಕೂ ಸರಿ ಹೊಂದುವಂತಹ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ವಯಸ್ಸಾದವ್ರವರೆಗೂ ಎಲ್ಲರೂ ತಗೋಬೇಕಾಗಿರುವಂತಹ ಈ ಪಾನೀಯ ಅಂದರೆ ಒಂದು ಶುಂಠಿ ಅಥವಾ ಧನಿಯಾ ಹಾಲು ಅಂತ ಹೇಳ್ಬೋದು ಕಣ್ರಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ 4 ಲವಂಗ, 2 ಏಲಕ್ಕಿ ತಗೊಂಡಿದ್ದೀನಿ. ಹಾಗೆ ಒಣಶುಂಠಿ ಅಂತ ಬರುತ್ತೆ, ಅಂಗಡಿಗಳಲ್ಲಿ ಸಿಗುತ್ತೆ. ಅದು 2 ಇಂಚ್ ಅಷ್ಟು ತಗೊಂಡು ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ, ದೊಡ್ಡದಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಕಣ್ರಿ. ಇಲ್ಲಿ 1 ಟೀ ಸ್ಪೂನ್ ಆದರೆ ಸಾಕಾಗುತ್ತೆ. ಹಾಗೆ ಅರ್ಧ ಕಪ್ ಅಷ್ಟು ಧನಿಯಾ ಕಾಳು ತಗೊಂಡಿದ್ದೀನಿ. ಇದು ಉರಿಯೋದೇನು ಬೇಕಾಗಿಲ್ಲ ಕಣ್ರಿ, ಹಸಿಯಾಗೆ ಸೇರಿಸ್ಬೋದು. 1 ಟೀ ಸ್ಪೂನ್ ಅಷ್ಟು ಜೀರಿಗೆ ತಗೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಅಂದರೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಸೇರಿಸ್ಕೊಂಡು ಎಲ್ಲ ಸೇರಿಸಿ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡ್ಕೋಬೇಕಾಗತ್ತೆ ನುಣ್ಣಗೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ವಿಡಿಯೋನ ಕೊನೆಯವರೆಗೂ ನೋಡಿ. ಇದರಲ್ಲಿ ನಿಮ್ಮ ಟಿಪ್ಸ್ ಸಹಾಯತ ಇರುತ್ತೆ, ಕೊನೆಯವರೆಗೂ ನೋಡೋದು ಮರಿಬೇಡಿ. ಹಾಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು 200 ml ಅಷ್ಟು ಅಂದರೆ 3/4 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಹಾಗೆ ನಾವು ಪುಡಿ ಮಾಡಿಟ್ಕೊಂಡಿರ್ತೀರಲ್ಲ ಧನಿಯಾ, ಶುಂಠಿ ಇದೆಲ್ಲ, ಆ ಪುಡಿನ ಒಂದು 8 ಸ್ಪೂನ್ ಅಷ್ಟು ಅಂದರೆ ಅರ್ಧ ಕಪ್ನಷ್ಟು ಸೇರಿಸಿ ಈ ಥರ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ 10 ನಿಮಿಷ ಕುದಿಸ್ಕೋಬೇಕಾಗುತ್ತೆ ಕಣ್ರಿ. ಚೆನ್ನಾಗಿ ಕುದಿಬೇಕಾಗುತ್ತೆ ಕಣ್ರಿ. ಈ ರೀತಿಯಾಗಿ ಚೆನ್ನಾಗಿ ಕುದ್ರೇ ಅದು ಫ್ಲೇವರ್ ಅನ್ನೋದು ಚೆನ್ನಾಗಿ ಇಳಿಯುತ್ತೆ. ಆ ಕಾರಣದಿಂದಾಗಿ ಮೀಡಿಯಮ್ ಫ್ಲೇಮಲ್ಲಿ 10 ನಿಮಿಷ ಕುದಿಸ್ಕೋಬೇಕಾಗತ್ತೆ. ಹಾಗೆ 10 ನಿಮಿಷ ಕುದ್ದಿದ್ದಾದಮೇಲೆ ಚೆನ್ನಾಗಿ 300 ml ಅಷ್ಟು ಅಂದರೆ 1 ಗ್ಲಾಸ್ ಅಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದೇ ಗ್ಲಾಸಲ್ಲೇ ಒಂದು 1/4 ಗ್ಲಾಸ್ ಅಷ್ಟು ನೀರು ಸೇರಿಸ್ಕೊಂಡು 2 ಕಡ್ಡಿಯಷ್ಟು ತುಳಸಿ ಎಲೆನ ಸೇರಿಸ್ಕೊಂಡು ಮತ್ತೆ ನಾವು 10 ನಿಮಿಷ ಕುದಿಸ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಚೆನ್ನಾಗಿ ಕುದಿಸ್ಕೊಂಡ್ರೆ ಕಣ್ರಿ ಅದು ಫ್ಲೇವರ್ ಅನ್ನೋದು ಇಳಿಯೋದು, ಕುಡಿಯೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ವಯಸ್ಸಾದವ್ರಿಗಾಗಲಿ ಮಕ್ಕಳಿಗಾಗಲಿ ನಾವಾಗಲಿ ಯಾರನ್ನ ಆಗಲಿ ಈ ಚಳಿಗಾಲ ಮುಗಿಯೋವರೆಗೂ ಈ ಪುಡಿನ ಮಾಡಿಟ್ಕೊಂಡು ನೀವು ಯಾವಾಗ ಬೇಕಂದ್ರೂ ಆವಾಗ ಕುಡಿಬೋದು ಕಣ್ರಿ. ಸಂಜೆ ಕುಡಿದ್ರೆ ಅಂತೂ ಇನ್ನೂ ತುಂಬ ಒಳ್ಳೆಯದು, ಆರೋಗ್ಯಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಗಂಟ್ಲು ನೋವಾಗಲಿ, ಕೆಮ್ಮಾಗಲಿ, ನೆಗಡಿ ಆಗಲಿ ಅಥವಾ ಶೀತ ಆಗಿರಲಿ ಎಲ್ಲದಕ್ಕೂ ಒಳ್ಳೆಯದು. ಹಾಗೆ ಜೀರ್ಣಶಕ್ತಿ ಕೂಡ ತುಂಬಾ ಒಳ್ಳೆಯದು ಕಣ್ರಿ. ಎಲ್ಲರೂ ಒಂದ್ಸರಿ ನೀವು ಮಾಡಿ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ. ನೋಡಿ ಇಷ್ಟು ಮಾತ್ರ ಕಾದ್ರೆ ಸಾಕಾಗತ್ತೆ ನಮ್ಮ ಹಾಲು. ಆಮೇಲೆ 4 ಟೀ ಸ್ಪೂನ್ ಅಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ ಅಂತಿಲ್ಲ, ಸಕ್ಕರೆನ ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೊಬೋದು, ಜಾಸ್ತಿ ಕಮ್ಮಿ ಕೂಡ ಮಾಡ್ಕೋಬೋದು. ಹಾಲು ಅಷ್ಟೇ, ನೀರು ಅಷ್ಟೇ, ನಿಮ್ಮ ಥಿಕ್ನೆಸ್ ನೋಡಿಕೊಂಡು ನೀವು ಸೇರಿಸ್ಕೊಂಡು ಮಾಡ್ಕೋಬೋದು ಕಣ್ರಿ. ಸಕ್ಕರೆ ಸೇರಿಸಿದ ನಂತರ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊಂಡ್ರೆ ನಮ್ಮ ಧನಿಯಾ ಶುಂಠಿ ಹಾಲು ರೆಡಿ ಆಗುತ್ತೆ ಕಣ್ರಿ. ಮೊದಲ ಕಾಲದಲ್ಲಿ ಶುಂಠಿ ಕಾಫಿ ಅಂತ ಇದ್ರು, ಧನಿಯಾ ಕಾಫಿ ಅಂತ ಇದ್ರು. ಅದೇ ಕಣ್ರಿ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಥರ ನೀವು ಪುಡಿ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಕುಡಿಬೋದು ಕಣ್ರಿ. ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಎಲ್ಲರೂ ಒಂದೊಂದು ಗ್ಲಾಸು ದಿನ ಬಿಡ್ದಿನ ಆದ್ರೂ ಅಂದರೆ 2 ದಿವಸಕ್ಕೊಂದ್ಸರಿ ಆದರೂ ಕುಡೀರಿ ಅಂತ ಸಜೆಸ್ಟ್ ಮಾಡ್ತೀನಿ ಕಣ್ರಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.